ತೆರೆದಾಳಕ್ಕೆ ಹೊಂಟೀನಿ ರೀ. ತೆರೆದಾಳಕ್ಕೆ ಹೋಗಿ ನಿಮ್ಮ ಮನೆ ಓನರು ಸಾಮಾನು ಇಟ್ಕೊಂಡು ಹಂಗೆ ಕಳಿಸ್ಯಾರ ಅವರು. ತಮ್ಮ ಚಾವಿ ಹಾಕ್ಕೊಂಡಾರ ಮನೆಗೆ. ಅದ್ರ ಸಲುವಾಗಿ ಯಾವ ಮನುಷ್ಯನ ಮೇಲೆ ನಮಗೆ ನಂಬಿಕೆ ಇಲ್ಲ. 1,00,000 ಮೇಲೆ ಅದಾವೆ ನನ್ನ ಸಾಮಾನದ ರೇಟ್. ಕಿಮ್ಮತ್ತಿನ ಸೀರೆ ಗೀರಿ ಅದಾವು. ಮತ್ತು ಚಾವಿ ತಮ್ಮದು ಹಾಕ್ಕೊಂಡಾರ ಅವರು ಓನರ್. ಯಾರ ಮನಸ್ಸಿನಾಗ ಏನೈತಿ ಹಾಕಿ ಬರೋಂಗಿಲ್ಲ. ಹಿಂಗಾಗಿ ಮತ್ತು 3 ದಿವ್ಸ ಬಿಟ್ಟು ಬಾ ಅಂತ ಹೇಳಿದ್ರು ಅವ್ರು ನನಗೆ. ಅದ್ರ ಸಲುವಾಗಿ ಈಗ ನಾನು ಖುದ್ದು ಹೋಗಿ ನನ್ನ ಚಾವಿ ಹಾಕ್ಕೊಂಡು ಹೇಳಿ ಬರ್ತೀನಿ ರೀ ಅವ್ರಿಗೆ. ಅದ್ರ ಸಲುವಾಗಿ ನಾನು ತೆರೆದಾಳಕ್ಕೆ ಹೊಂಟೀನಿ ರೀ ಈಗ. ನಿಮ್ಮ ಇಲ್ಲೇನು ರೀ ಇಲ್ಲೇನು ರೀ ಲೋಕಲ್ ಅಲ್ಲೇನು ರೀ ರಾಯಬಾಗ್ ನಿಮ್ದು ರೀ ಯಾವುದು ರಬಕವಿ ಇಲ್ರಿ. ನಿನ್ನೆ ಮನೆ ಬಾಡಿಗೆ ಹಿಡ್ದಿದ್ವಿ ಅರಿ ಇಲ್ಲೇ ಓನರಿಗೆ ಹೇಳೇ ಬಂದೀವಿ ರೀ. ಬರ್ರಿ ಇಲ್ಲೇ ತೆರೆದಾಳದಾಗ ಬಾ ಅಂದಾರ್ರಿ. ಸಾಮಾನು ತೊಗೊಂಬಂದೀವಿ. ಬರೋ ಮಟ್ಟ ಬಂದ ಮೇಲೆ ಇಲ್ಲ ನಾವು ಮನೆ ಮುಂದೆ ಕಂಪೌಂಡ್ ಹಾಕ್ತೀವಿ, 2 ಹುಡುಗರು ಅದಾವ ಮನ್ಯಾಗ, ಸಾಮಾನು ಇಟ್ಟು ಹೋಗ್ರಂತಾರೆ ರೀ. ಇಟ್ಟು ಹೋಗ್ರ ಅಂದ್ಕೊಳ್ಳೇನೆ ಕಿಮ್ಮತ್ತಿನ ಸಾಮಾನು ಹೂವಿನ ಸೀರೆ ಮತ್ತು ಒಂದು ರೂಮ್ ಕೊಟ್ಟರು. ಚಾವಿ ತಮ್ಮ ಹಾಕ್ಕೊಂಡಾರ. ಈಗ ಏನು ಗ್ಯಾರಂಟಿ ಮನಸ್ಸಿನಾಗ ಏನೈತಂತ? 2 ಚಾವಿ ಇದ್ವು ಅಂದ್ರೆ ಅವರು ಹೌದಿಲ್ಲ ರೀ. ನನಗೆ ನೀನು ಬೆಳತನಕ ನೀನು ಕೆಟ್ಟವಲ್ದು ಏನಾರ ತಗೊತಾರ ಏನು ಚಾವಿ ತಗೊತಾರ ಏನು? ಅದಕ್ಕೆ ವಸ್ತು ಈಗ ಏನಾರ ನೆವ ಮಾಡ್ಕೊಂಡು ಹೋಗಿ ATM ಬಿಟ್ಟು ಹೋಗಿನ ಅಂತ ಹೇಳಿ ನೆವ ಮಾಡಿ ಚಾವಿ ತೆಗೆದು ಅವ್ರು ಚಾವಿ ಒಳಗಿಟ್ಟು ನಂದು ಹಾಕೊಂಬರ್ಬೇಕಂತ ಬಂದೀನಿ ನೋಡ್ರಿ. ಈಗ ತಲೆ ಕೆಟ್ಬಿಟ್ಟೈತೆ. ನಿನ್ನೆ ಇಷ್ಟೊತ್ತಿನಾಗ ಬಂದೀವಿ ಬಾ ಅಂದಾರ್ರಿ. ಬಾ ಅಂತ ಕರೆದು ಹಿಂಗೆ ಮೋಸ ಮಾಡ್ತಾರೆ ಮನೆ ಓನರ್ಗಳು. ಏನು ರೀಪ್ಪ ಈ ನಿಮ್ಮ ತೆರೆದಾಳ ಕಡಿತೆ ಮೋಸಗಾರ ಮಂದಿ ಭಾಳ ಅದಾರ ಮನುಷ್ಯ. ಆ ಇಂಜಿನಿಯರ್ ನೋಡಿದ್ರೆ ನಾಯಿಗೆ ಅಡ್ಡಾಡಿಸಿ ಅವ ಮನೆ ಕೊಡಲಿಲ್ಲ. ಬಾಗಲಕೋಟೆ ಆ ಇಂಜಿನಿಯರ್ ಸಾಹೇಬ್ 15 ದಿವಸ ಅಡ್ಡಾಡಿದೀನಿ ರೀ. ಆ ತೊಂಬ ರೆಕಾರ್ಡ್ ಈ ತೊಂಬ ಅಂತೇಳಿ ಕೊನೆಗೆ ಮನೆ ಕೊಡೋದಾಗುದಿಲ್ಲ ಅಂತ ಹೇಳಿದೀನಿ ರೀ. ದೊಡ್ಡ ಸಾಹೇಬ್ ರೀ ಅವ. ಹಾಂ ರೀ ಫಸ್ಟ್ ಏನು ಹೊಸ್ದಾಗಿ ಬಂದವ್ರು ನೋಡಿ ಮಾಡ್ತಾರೋ ಏನು? ಇದೆಲ್ಲ ನಿಮ್ದು ಫಸ್ಟ್ ಟೈಮ್ ರೀ ನಾವು ನೋಡೋದು. ನಿಮ್ಮೂರು ನಾವು ನೋಡೇ ಇಲ್ಲ ಈ ಕಡೆ ಒಟ್ಟ. ಅಲ್ಲ ಇರಲಿ, ಹಳ್ಳಿ ಇರಲಿ ಸಿಟಿ ಇರಲಿ, ಮೋಸ ಮಾಡಬಾರ್ದು ಅನ್ನೋಕೆ ನೀವೇನಂತೀರಿ? ಹಾಂ, ಮನುಷ್ಯರೆಲ್ಲರೂ ಒಂದಾಗೋದಿಲ್ಲ. ಎಷ್ಟು ಶಾಣೆತನ ಮಾಡ್ತಾರ, ಎಷ್ಟು ತಲೆ ಓಡಿಸ್ತಾರ. ಬಾ ಅಂತ ಸಾಮಾನು ತೊಗೊಂಬ ಅಂತ ಅನ್ನೋ ಮಟ್ಟ ಅಂದು ಈಗ ನಾವು ಮನೆ ಮುಂದೆ ಕಂಪೌಂಡ್ ಹಾಕ್ಸ್ತೀವಿ. ಆ ಹುಡುಗರನ್ನ ಕರ್ಸಿ ನಾನು ಗೌಂಡಿಯರ್ನ ಮತ್ತು 3 ದಿವ್ಸ ಬಿಟ್ಟು ಬರ್ರಿ ಅಂತಾನ್ರಿ. ಸಾಮಾನು ಇಟ್ಟು ಹೋಗ್ರಿ ಅಂತಾನ್ರಿ. ಕಿಮ್ಮತ್ತಿನ ಸಾಮಾನು ಟ್ರೆಜರಿ, ಪಲ್ಲಂಗ, ಸೀರೆ ಗಂಟು ಮತ್ತು ಈಗ ಹಂಗಂತೇಳಿ ಒಂದು ಹೊಸ ಚಾವಿ ಹಾಕೋಬೇಕಂತ ಮಾಡಿದ್ವಿ. ಅಷ್ಟು ಕೂಡ ತಂದ ಮನೆ ಚಾವಿ ತಂದ. ಹ್ಞೂ